ನಮಸ್ಕಾರ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ. ಇವತ್ತೊಂದು ಗುರು ಸಂದೇಶನೇ ಅನ್ಕೋಬೇಕಿದು. ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ನಾನು ಪ್ರೆಸೆಂಟ್ಲಿ ಹೇಗಿರಬೇಕು ಅನ್ನೋದನ್ನು ಏನು ಅಂದ್ರೆ, ನನ್ನ ಆಲೋಚನೆ ನನ್ನ ಜೀವನ ಅಂತ. ನಾನು ಏನು ಆಲೋಚನೆ ಮಾಡ್ತೀನಲ್ಲ ಅದೇ ನನ್ನ ಜೀವನವಾಗಿರ್ತದಂತ. ಇದು ನಾನೇ ಹೇಗೆ ಪ್ರೆಸೆಂಟ್ಲಿ ಇದ್ದೀನಿ ಅಂತ ಸ್ವಲ್ಪ ನನ್ನ ಅನಿಸಿಕೆನ ಬರೆದಿದ್ದೀನಿ. ನನ್ನ ಜೀವನ ಸರಿಯಾಗಿರಬೇಕು ಅಂದ್ರೆ ಅದಕ್ಕೆ ಅದು ನಾವೇ ಕಾರಣರಾಗಿರ್ತೀವಿ. ಅದನ್ನು ಏನು ಆಲೋಚನೆ ಮಾಡ್ತೀನಲ್ಲ ಅದ್ರ ಪ್ರಕಾರನೇ ಅದು ಆಗ್ತದೆ. ಅದು ಆದ್ರೆ ನಮಗೆ ಮೊದಲು ಈ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ಇವಾಗ ಕ್ಲಾಸು ಹಾಗೆ ನಾವು ಆಧ್ಯಾತ್ಮಿಕತೆಯಲ್ಲಿ ಇಳಿದಾಗ ಹಾಗೆ ಧ್ಯಾನಸ್ಥರಾದಾಗ ಇವಾಗ ನಮ್ಮ ಆಧ್ಯಾತ್ಮಿಕ ಪಾಠಗಳನ್ನು ಕೇಳಿದಾಗ ಮತ್ತು ಈ ಪ್ರಕೃತಿಗೂ ನನಗೂ ಅವಿನಾಭಾವ ಸಂಬಂಧ ಐತಿ ಅಂತ ಗೊತ್ತಾದಾಗ ನನ್ನ ಏನು ಆಲೋಚನೆ ಇರ್ತೈತಲ್ಲ ಅದೇ ಪ್ರೆಸೆಂಟ್ಲಿ ನಡೆಯೋದು. ನಾನು ಹಿಂಸೆಗೆ ಒಳಗಾಗಿದ್ದೆ ಅಂದ್ರೆ ಹಿಂಸೆನೇ ಪ್ರತಿಫಲವಾಗಿ ಪಡ್ಕೊತೀನಿ. ನಾನು ಆನಂದವಾಗಿದ್ದೀನಿ, ನನ್ನ ಭಾವನೆಗಳು ಆನಂದವಾಗಿರಬೇಕು, ನಾನು ಮಾತಾಡುವ ಮಾತು ಆಲೋಚನೆ ಪಾಸಿಟಿವ್ ಇರಬೇಕು ಮತ್ತು ಭಾವನೆಯೂ ಪಾಸಿಟಿವ್ ಆಗಿರಬೇಕು. ಯಾವುದ್ಯಾವುದೋ ಒಂದೊಂದು ಸಣ್ಣ ವಿಷಯಕ್ಕೂ ಕೂಡ ಅದನ್ನೇ ದೊಡ್ಡದು ಉಪಕಾರ ಹಚ್ಕೊಂಡು ದೊಡ್ಡದು ಮಾಡಿ ನಿನ್ನೆದು ನಾಳೆದು ಹಾಗಾಯಿತು ಹೀಗಾಯಿತು ಅಂತ ಅನ್ನಬಾರ್ದು. ಇವಾಗ ಹೇಗೆ ಒಂದು ಮನೆ ಕಟ್ಟಕ್ಕೆ ಒಬ್ಬ ಇಂಜಿನಿಯರು ಪ್ಲ್ಯಾನ್ ಹಾಕ್ತಾನಲ್ಲ, ಅದು ಮನೆಯನ್ನು ಕೆಡಿಸ್ಬೇಕಂತ ಪ್ಲ್ಯಾನ್ ಹಾಕ್ತಾನೆ, ಚೆನ್ನಾಗಿ ಬರಬೇಕಂತ ಪ್ಲ್ಯಾನ್ ಹಾಕ್ತಾನಲ್ಲ, ಹಾಗೇ ಪ್ಲ್ಯಾನೇ ನಮ್ಮದು ಕೆಡ್ತದೇನೋ ಬಿಡ್ತದೇನೋ ಅಂತ ಹೇಳಿ ಹಿಂಗಾದ್ರೆ ಹಿಂಗಾಗ್ತದೆ ಅಂತ ಇಂಜಿನಿಯರ್ ಯಾವಾಗೂ ಪ್ಲ್ಯಾನ್ ಹಾಕಲ್ಲ ಮನೆ ಕಟ್ಟಬೇಕಾದ್ರೆ ವಾಸ್ತು. ಹಂಗೆ ನಾನು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಚೆನ್ನಾಗಿ ಆಗ್ತದಂತಲೇ ಮಾಡಬೇಕು. ಚೆನ್ನಾಗಾಗಲಿ ಅಂತ ಹೆಂಗೆ ಇಂಜಿನಿಯರ್ ತನ್ನಂತ ಮನೆ ಕಟ್ಸೋಕೆ ರೂಪಿಸ್ತಾನೆ ಪ್ಲ್ಯಾನ್ ಮಾಡ್ತಾನಲ್ಲ, ಹಾಗೆ ನಾನು ಕೂಡ ನನ್ನ ಜೀವನನ ಸರಿ ಮಾಡ್ಕೋಬೇಕು ಅಂದ್ರೆ, ಜೀವನ ಸರಿಯಾಗಿ ನಡಿಬೇಕು, ಆನಂದವಾಗಿ ನಡಿಬೇಕು ಅಂದರೆ ನಾನೇನು ಮಾಡಬೇಕು, ಒಳ್ಳೆಯ ಪ್ಲ್ಯಾನೇ ಹಾಕಬೇಕು. ಒಳ್ಳೆಯದೇ ಮಾತಾಡ್ತೀನಿ, ಒಳ್ಳೆಯದೇ ರಿಸಲ್ಟ್ ಬರ್ತವೆ. ಏನು ಮಾಡಬೇಕು, ನಾನೇ ಅದಕ್ಕೆ ನನ್ನ ಪ್ಲ್ಯಾನಿಂಗ್, ನನ್ನ ಜೀವನಕ್ಕೆ ನಾನೇ ಇಂಜಿನಿಯರ್ ಆಗಬೇಕು. ಅದೊಂದು ನಮ್ಮ ಪ್ಲ್ಯಾನ ಸರಿಯಾಗಿರ್ಬೇಕು. ಮತ್ತು ಸರಿಯಾಗಿ ಮಾಡ್ತೀವಿ, ಸರಿಯಾಗಿ ಇರ್ತದದು. ನಾನೇ ಮತ್ತೆ ಅದನ್ನೇ ಬೇರೆ ಬೇರೆ ಥರ ಆಲೋಚನೆ ಮಾಡಿ ಕೆಡಿಸ್ಕೊತೀನಿ. ಸರಿಯಾಗಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾಯಿದ್ರೆ ಪಾಸಿಟಿವ್ ಆಗಿ ರಿಟರ್ನ್ ಬರ್ತದೆ. ಹಾಗಿದ್ರೆ ಏನು ಮಾಡ್ಬೇಕಂದ್ರೆ, ಸರಿಯಾಗಿ ಪ್ಲ್ಯಾನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಮತ್ತು ನಮ್ಮ ಮನಸ್ಸಿನ ಶಕ್ತಿ ತುಂಬ ಅಗಾಧವಾದ ಶಕ್ತಿ ಐತಿ ನಮ್ಮಲ್ಲಿ. ನಾವು ಯಾರ್ಯಾರನ್ನೋ ಬೇರೆಯವ್ರನ್ನ ನೋಡಿ ಇದು ಮಾಡ್ಕೊಳಕತ್ತೀವಿ. ಬೇರೆಯವ್ರು ಅವ್ರು ನನಗೆ ಉದ್ಧಾರ ಮಾಡ್ತಾರೇನೋ, ಇವ್ರು ನನಗೆ ಉದ್ಧಾರ ಮಾಡ್ತಾರೇನೋ, ಅವ್ರಿಗೆ ಹಿಡಿದು ಸ್ವಲ್ಪ ನನಗೆ ಸಹಾಯ ಮಾಡ್ತಾನೋ ಅಂತ ನಾವು ಅಂದ್ಕೊಂಡಿದ್ದೆ. ನಾನು ಮೊದಲೇನೋ ಅನ್ನಿಸ್ತಿತ್ತು. ಇವಾಗ ಈ ಧ್ಯಾನಕ್ಕೆ ಬಂದ ಮೇಲೆ ಮತ್ತು ನಮ್ಮ ಗುರುಗಳು ಹರಿಶಂಕರ್ ಸರ್ ಪಾಠ ಕೇಳೋದ ಮೇಲೆ ಮತ್ತು ನನ್ನ ಮನಸ್ಸಿನ ಶಕ್ತಿ ನಮ್ಮ ಗುರುಗಳು ಕೇಳ್ಯಾರ ಅಪ್ಪೋ ದಿಪ್ಪೋ ಭವ ಅಂಥೇಳಿ. ಹಂಗೆ ನನ್ನ ಒಳಗಡಿರೋ ಶಕ್ತಿ, ನನ್ನ ಮನಸ್ಸಿನ ಶಕ್ತಿನ ನಾನೇ ಉಪಯೋಗಿಸಿಕೊಂಡು ನನ್ನ ಜೀವನನ ಆನಂದವಾಗಿ ಇಟ್ಕೋಬಹುದಲ್ಲ, ಇಟ್ಕೊಂಡಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇವಾಗ ಯಾವಾಗ ಧ್ಯಾನಕ್ಕೆ ಬಂದೆಲ್ಲ ಯಾವಾಗ ಸಕಾರಾತ್ಮಕ ಆಲೋಚನೆಗಳು ಮಾಡಬೇಕು. ಪ್ರಸಂಗಗಳು ಬಂದೇ ಬರ್ತಾವೆ. ಯಾಕಂದ್ರೆ ನಾನು ಇವತ್ತು ಒಂಚೂರು ಏನಾರು ಗಡಿಬಿಡಿ ಮಾಡ್ಕೊಂಡೆ ಒಂದು ಮನೆಯೊಳಗೆ ಪ್ರಸಂಗ ಬಂತು ಅಂದ್ರೆ, ಘಟನೆ ಆಯಿತು ಅಂದ್ರೆ ಯಾವತ್ತೂ ಒಳ್ಳೆಯದ ಆಲೋಚನೆ ಬರುವುದಿಲ್ಲ, ಕೆಟ್ಟ ಆಲೋಚನೆ ಬರ್ತಾವೆ. ಉಪಯೋಗಿಸ್ಬೇಕು. ನಾವು ಯಾವಾಗ ಭಾವನೆಗಳನ್ನು ಶುದ್ಧವಾಗಿ ಇಟ್ಕೋಬೇಕು. ನಮ್ಮ ಭಾವನೆಯೂ ಕೂಡ ಶುದ್ಧವಾಗಿರಬೇಕು, ನನ್ನ ಬಾಯಿಂದ ಬರುವ ಮಾತು ಕೂಡ ಪಾಸಿಟಿವ್ ಆಗಿರಬೇಕು. ಆಗ ಎಲ್ಲ ಕೆಲಸ ಪ್ರಕೃತಿಗೆ ಇಷ್ಟ. ಅದನ್ನೇನು ಪ್ರಕೃತಿಗೇನು ಇಷ್ಟ ಇಲ್ಲ, ನಾನಿದ್ದರೂ ಅಷ್ಟೇ, ನಾವು ಹೋದರೂ ಅಷ್ಟೇ, ಪ್ರಕೃತಿ ನಡೀತಾನೆ ಇರ್ತೈತಿ. ಹಾಗಾಗಿ ಏನು ಮಾಡ್ತದೆ, ನನ್ನ ಮಾತು, ನನ್ನ ಆಲೋಚನೆ, ನನ್ನ ಭಾವನೆಗಳು ಏನದಾವಲ್ಲ, ನನ್ನಿಂದ ಹೊರಗೆ ಹೊಮ್ಮದು ಅಂದ್ರೆ ಏನು ನಾನು ಆಲೋಚನೆ ಭಾವನೆಯನ್ನು ಹೊರಗಡೆ ಹಾಕಿರ್ತೀನಿ ಅದನ್ನೇ ವಾಪಸ್ ನನಗೆ ಬರ್ತೈತಿ. ಪ್ರಕೃತಿ ಇಟ್ಕೊಳ್ಳಲ್ಲ, ಮತ್ತು ರಿಸಲ್ಟು ನನಗೆ ಕೊಡ್ತೈತಿ. ಏನೋ ಒಂದು ಬಾಲ್ ಇದ್ದಂಗೆ ಅದನ್ನು ನಾನು ಹೇಗೆ ಯಾವ ಫೋರ್ಸಲ್ಲಿ ಎಸ್ದಿರ್ತೀನಲ್ಲ ಅದೇ ಫೋರ್ಸಲ್ಲೇ ವಾಪಸ್ಸು ಆ ಥರ ನಮಗೆ ಬರ್ತಾವೆ. ನಮ್ಮ ಗುರುಗಳು ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳು ಕೂಡ ತಿಳಿಸ್ತಾರೆ. ಏನು ಹೇಳ್ಯಾರ, ನೋ ಜಜ್ಮೆಂಟ, ನೋ ಕಮೆಂಟ, ನೋ ಕಂಪ್ಲೇಂಟ್. ಈ ಥರ ಹೇಳಿರಲಿಲ್ಲ. 3 ಮಾಡಬಾರ್ದು. ಯಾರಿಗಾದ್ರೂ ನೋ ಕಮೆಂಟ್ ಮಾಡ್ಬೇಕು. ಅವ್ರು ಹಂಗೆ, ಇವ್ರು ಹಿಂಗೆ, ಅವ್ರು ಅದು ಅಂದರು ಇದು ಅಂದ್ರೆ ಅವರಿಗೆ ಕಮೆಂಟ್ ಮಾಡೋಕ್ಕೂ ಕಮೆಂಟು ಕೊಡ್ಬೇಕು. ಅವ್ರು ಹಾಗೆ ನೋಡುತ್ತೆ, ಕಮೆಂಟು ಕೊಡಬಾರ್ದು. ಜಜ್ಮೆಂಟು ಮಾಡಬಾರ್ದು. ಅವ್ರು ಯಾವಾಗಲೂ ಹಾಗೆ ನೋಡೋ, ಅವ್ರು ಹಾಗೆ ಹಿಂಗೆ ಅಂತೇಳಿ ಅವ್ರಿಗೆ ಜಜ್ಜು ಕೂಡ ಮಾಡಬಾರ್ದು ನಾವು. ಮತ್ತು ಕಂಪ್ಲೇಂಟು ಮಾಡಬಾರ್ದು. ಅವ್ರು ಅದನ್ನು ಅಂದರು ನನಗೆ, ಇವ್ರು ಅಂದರು ನನಗೆ ಅಂದಾಗ ಅವೆಲ್ಲ ಜಜ್ಮೆಂಟ್. ಇವು 3 ಏನದ, ಕಮೆಂಟ, ಜಜ್ಮೆಂಟ, ಕಂಪ್ಲೇಂಟ ಬಿಟ್ಟೇವಂದ್ರೆ ಮನಸ್ಸು ಖಾಲಿಯಾಗಿಬಿಡ್ತೈತಿ. ಇದನ್ನು ಇನ್ನೊಬ್ರಿಗೆ ಅಳಿಯೋದು ತೂಗೋದು ಬಿಟ್ಟೇವಂದ್ರೆ ಮನಸ್ಸು ಖಾಲಿಯಾಗಿಬಿಡ್ತದೆ. ಆ ಮನಸ್ಸು ಖಾಲಿ ಆದಾಗ ಏನಾಗ್ತದೆ, 3 ಕಡಿಮೆ ಆಗಿಬಿಡ್ತಾವೆ.
ಧ್ಯಾನ ಮಾಡೋದ್ರಿಂದ ಇವು 3 ಬಿಟ್ಟೇವಂದ್ರೆ ಮನಸ್ಸನ್ನು ಖಾಲಿ ಮಾಡ್ತದೆ. ಖಾಲಿಯಾದ ಮನಸ್ಸಿನಿಂದ ಮತ್ತೇನು ಮಾಡೋದು, ಖಾಲಿಯಾದ ಮನಸ್ಸಿನಿಂದ ನನಗೆ ಏನು ಬೇಕು, ಖಾಲಿಯಾದ ಮನಸ್ಸಿನಿಂದ ನನಗೇನು ಬೇಕಲ್ಲ ಅದನ್ನು ನಾನು ಪಡ್ಕೊಳ್ಳೋ ಶಕ್ತಿ ನನ್ನಲ್ಲೇ ಐತಿ. ಅಪ್ಪೋ ದೀಪೋ ಭವ ಅಂತ ನಮ್ಮ ಗುರುಗಳು ಹೇಳ್ಯಾರಲ್ಲ, ನನ್ನ ಶಕ್ತಿಯಿಂದ, ನನ್ನ ಒಳಗಿನ ನನ್ನ ಮನಸ್ಸಿನ ಶಕ್ತಿಯಿಂದ ನಾನೇನೇ ನನಗೇನು ಬೇಕು ಅದನ್ನು ಪಡ್ಕೊತೀನಿ ಅಂತ ಹೇಳಿ, ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀನಿ ಯಾವಾಗ್ಲೂ. ಹಾಗಾಗಿ ಆನಂದ ಬೇರೆಯವರಿಂದ ಸಿಗ್ತದೇನಂತ ಬಯಸಬಾರ್ದು ನಾವು. ಅವರು ಇವರು ಕೊಟ್ಟಿದ್ದೆಲ್ಲ ಕ್ಷಣಿಕ, ಅವು ಕ್ಷಣ ಮಾತ್ರ ಆನಂದ ಅಲ್ಲ, ಅವು ಸಂತೋಷ. ಸಂತೋಷ ಕ್ಷಣ ಮಾತ್ರದಾಗಿರ್ತಾವೆ. ಆನಂದ ಒಳಗಡೆಯಿಂದ ಬರ್ತೈತೆ, ಅದು ಶಾಶ್ವತ ಆನಂದವಾಗಿರ್ತೈತೆ ಅದು. ಅದಕ್ಕೆ ನನ್ನ ಒಳಗಡೆಯಿಂದ ನಾನು ಆನಂದವಾಗಿರ್ಬೇಕು. ಒಮ್ಮೆ ಬೇಗ ಈಗ ನಾಟಕ ಮಾಡ್ದಂಗೆ ಆಗ್ಬಾರ್ದು. ಈಗ ಹೋಗಿ ನಮ್ಮ ಬಣ್ಣ ಹಚ್ಕೊಂಡ್ಬಿಟ್ಟು ನಾಟಕ ಮಾಡ್ಕೊಂಡು ಬಂದು ಆಮೇಲೆ ಮುಖ ತೊಳ್ಕೊಂಡ್ಬಿಟ್ಟು ಮತ್ತು ಪ್ರೆಸೆಂಟ್ಲಿ ತಾವು ಏನು ಇದ್ದದ್ದು ಸ್ಥಿತಿಗೆ ಬಂದುಬಿಡ್ತಾರಲ್ಲ, ಹಂಗೆ ಆಗ್ಬಾರ್ದು. ನನ್ನ ಇರುವಿಕೆ ಏನಾಗಬೇಕು, ಇರುವಿಕೆನೇ ಒಂದು ದಿನಚರಿ ಆಗಿಬಿಡ್ಬೇಕು. ಹಂಗೆ ನಾನು ಪಾಸಿಟಿವ್ ಹೇಳೋದು ಯಾವಾಗಲೂ, ನಾನು ಉಸಿರಾಟನೇ ಪಾಸಿಟಿವ್ ಆಗಿರ್ಬೇಕು ರೀ. ನನಗೆ ಜ್ವರ ಬಂದು ನನಗೆ ಹಂಗಾಯಿತು, ನನ್ನ ರೊಕ್ಕ ಇಲ್ಲ ಅನ್ನೋ ಪದ ಬರಲೇಬಾರ್ದು. ಎಲ್ಲ ಇರ್ತೈತಿ, ನಾವು ಅದನ್ನು ಮರೆತಿರ್ತೀವಿ. ಅದು ಬಿಟ್ಟು ಇಲ್ಲ ಅನ್ನೋದೇ ಸ್ವಭಾವ. ಹಣ ಇರ್ತೈತಿ, ಇವಾಗ ಒಂದು ಸ್ವಲ್ಪ ಈಗ ಕೈಯಾಗ ದುಡ್ಡು ಇರಲಿಲ್ಲ ಅಂದ್ರೆ ಏನು ಮಾಡ್ತೀವಿ, ನನ್ನ ಬಲ್ಲಿ ರೊಕ್ಕಿಲ್ಲ ಅಂತೀವಿ. ಕೋಟ್ಯಾಧೀಶ್ವರ ಮನೆ ಇರ್ತೈತಿ, 10 ಎಕರೆ 20 ಎಕರೆ ಹೊಲ ಇರ್ತದೆ, ಅದು ಮನೆ, ಅದು ರೊಕ್ಕಲ್ಲೇನು ನಮಗೆ, ರೊಕ್ಕಿಲ್ಲ ಅಂತ. ಮತ್ತು ಇವಾಗ ನಾವು ಆರೋಗ್ಯ ಚೆನ್ನಾಗಿರ್ತದೆ, ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತೀವಿ, ಪ್ರಾರ್ಥನೆಗಳು. ನಾವು ಏನು ಪ್ರಾರ್ಥನೆ ಮಾಡ್ತೀವಿ, ಯಾವಾಗಲೂ ನಮ್ಮ ಪ್ರಾರ್ಥನೆ ಯಾವತ್ತೂ ಉಲ್ಟಾ ಪ್ರಾರ್ಥನೆ ಕೇಳೇ ಹಿಂಸೆಗೊಳಗಾಗ್ತೇವೆ. ಆರಾಮಾಗೆ ಹೋಗಿರ್ತೀವಿ, ನೋಡ್ಕೊಂಡೇ ಹೋಗಿರ್ತೀವಿ, ಆರಾಮಿರುವಪ್ಪ, ಆರಾಮ್ ಕೊಡುವಂತ ಬೇಡಕ್ಕೆ ಹೋಗ್ತೀವಿ. ನಾನು ಆರಾಮ್ ಇರಲಾರ್ದೇನೆ, ನನ್ನ ಕೈಕಾಲು ಚೆನ್ನಾಗಿರ್ಲಾರ್ದೇನೆ, ನನ್ನ ಮನಸ್ಸು ಸರಿ ಇರಲಾರ್ದೇನೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಹೋಗಿ ಕೇಳೋದೇನು ಕೇಳ್ತೀನಿ, ಅದು ಕೇಳೋದೇನು ಕೇಳ್ತೀನಿ, ಆರಾಮ್ ಇಡು ಅಂತ ಕೇಳ್ತೀನಿ. ಆರಾಮ್ ಇದ್ದಲ್ಲೇ ಹೋಗಿನಿಲ್ಲ ನನ್ನಲ್ಲಿ. ಈಗ ಪ್ರಾರ್ಥನೆಗಳು ಎಲ್ಲ ಉಲ್ಟಾಗ್ಯಾವ. ಏನು ಮಾಡ್ಬೇಕು, ದೇವಸ್ಥಾನಕ್ಕೆ ಹೋದೆವಂದ್ರೆ ಈ ಆರೋಗ್ಯ ಕೊಟ್ಟಿದೆಯಲ್ಲ, ನಿನ್ನ ಹತ್ರ ತನಕ ಇಷ್ಟು ನಡ್ಕೊಂಡು ಬಂದು ಆರಾಮಾಗಿ ಬಂದು ಕೊಟ್ಟಿದ್ದೀನಲ್ಲ, ಈ ಪಡ್ಕೊಂಡಿದ್ದೀನಲ್ಲ, ಇದಕ್ಕೆ ಧನ್ಯವಾದಗಳು ಹೇಳ್ಬೇಕು ನಾವು. ಇದಕ್ಕೆ ಧನ್ಯವಾದಗಳು ತಿಳ್ಸಕ್ಕೆ ಹೋಗ್ಬೇಕು ನಾವು. ದೇವಸ್ಥಾನಕ್ಕೆ ಯಾವತ್ತೂ ಪ್ರಾರ್ಥನೆನ ಕೊಡು ಅಂತ ಕೇಳಕ್ಕೆ ಹೋಗ್ಬಾರ್ದು. ಕೊಟ್ಟಿದ್ದನ್ನು ಅದಕ್ಕೆ ಕೃತಜ್ಞರಾಗಿರ್ತೀನಿ ಅಂತ ಹೇಳಕ್ಕೆ ಹೋಗಬೇಕು. ಧನ್ಯವಾದಗಳು ತಿಳ್ಸಕ್ಕೆ ಹೋಗಬೇಕು ಪ್ರಕೃತಿಗೆ ಮತ್ತು ಪ್ರತಿಯೊಂದು ವಸ್ತುಗೂ ಕೂಡ ಧನ್ಯವಾದಗಳು ಹೇಳಬೇಕು. ಈಗ ಮೊಬೈಲು, ಪೆನ್ನು ಇವೆಲ್ಲ ಇರಲಿಲ್ಲ ಅಂದ್ರೆ ಕೆಲಸ ನಡೀತವೇನು, ಅವು ಅದಾವಂತೆ ಎಲ್ಲ ನಾವು ಚೆನ್ನಾಗಿ ಎಲ್ಲ ಕೆಲಸ ಮಾಡೋದು. ಅದಕ್ಕಾಗಿ ಅವು ಅದಾವಲ್ಲ, ಅದಕ್ಕೆ ಕೃತಜ್ಞರಾಗಿರ್ಬೇಕು ನಾವು. ಮತ್ತು ನನ್ನ ಮನಸ್ಸು ಕಲ್ಮಶ ಇಟ್ಕೊಂಡು ನನ್ನ ಮನಸ್ಸು ಕಲ್ಮಶ ಇಟ್ಕೊಂಡು ಕಿಸಂದ್ರೆ ಬೇರೆಯವರಿಂದ ಒಳ್ಳೆಯದನ್ನು ಬಯಸ್ತೀನಿ ಅಂದ್ರೆ ಹೆಂಗೆ? ಇದು ಮೊದಲು ಇಂಪಾರ್ಟೆಂಟಾಗಿ ಪ್ರಕೃತಿಯ ನಿಯಮವಾಗೈತಿ. ಏನಾಗ್ಯದ, ನಿನ್ನ ಭಾವನೆ ಏನು ಇರ್ತದೆ ನಿನಗೆ ರಿಸಲ್ಟ್ ಬರ್ತೈತೆ. ನಿನಗೆ ಏನು ಬೇಕು ಅನ್ನೋದು ಬೇಕಾಗಿತ್ತಂದ್ರೆ, ಈಗ ನಾನು ಆರೋಗ್ಯವಾಗಿ ಇರಬೇಕು ಅಂತ ಆಸೆ ಪಡ್ತೀನಿಲ್ಲ, ನಾನು ಆರೋಗ್ಯವಾಗಿ ಇರ್ತೀನಿ ಅಂತ ಜನರು ಆರೋಗ್ಯವಾಗಿರಲಿ, ಸರ್ವ ಜನ ಸುಖಿನೋ ಭವಂತು ಅಂತ ಅನ್ನಬೇಕು, ಪ್ರೇಮ ಭಾವನೆ ಹಂಚಬೇಕು, ಪ್ರೀತಿಯಿಂದ ಎಲ್ಲರನ್ನ ಕಾಣಬೇಕು. ಆವಾಗ ಅವ್ರ ಪ್ರೀತಿ ನನಗೆ ಕೊಡ್ತಾರೆ. ಬರೀ ನಾನು ಮಾಡಿದ್ರೆ ಪ್ರೀತಿ ಕೇಳೋದು, ಅವ್ರನ್ನ ನಾನು ದ್ವೇಷಿಸೋದು. ಈಗ ನಾನು ಒಳಗಡೆ ಮಾಡಿರ್ತೀನಲ್ಲ, ದ್ವೇಷ ಮಾಡಿರ್ತೀನಲ್ಲ, ನಾನು ಕೇಳ್ತೀನೇನು ಪ್ರೀತಿ, ಅವ್ರು ನನ್ನ ಭಾಳ ಜೀವ ಮಾಡಬೇಕು, ಕಾಳಜಿ ಮಾಡಬೇಕು ಅಂತ ಕೇಳ್ತೀನಿ. ನಾನು ಒಳಗಡೆ ಏನು ಮಾಡ್ತೀನಿ, ದ್ವೇಷ ಮಾಡ್ತಾಯಿರ್ತೇನೆ. ಇದಕ್ಕೆ ರಿಸಲ್ಟ್ ಬರೋದಿಲ್ಲ. ಅದು ಏನು ಒಳಮನಸ್ಸು ಮಾಡ್ತಾ ಇರ್ತದಲ್ಲ, ಅದು ಒಳಮನಸ್ಸು ಏನು ಹೇಳ್ತಾರಲ್ಲ ಅದು ರಿಸಲ್ಟ್ ಬರ್ತಾ ಇರ್ತದೆ. ಬರೀ ನಾಟಕೀಯವಾಗಿ ಮಾಡೋದು ಅಲ್ಲದು, ಮನಸ್ಸೂಪೂರ್ವಕ ಮಾಡಬೇಕು. ಭಾಳ ಧನ್ಯತಾ ಭಾವದಿಂದ, ಸಾಕ್ಷಿ ಭಾವದಿಂದ ಭಾವನೆಗಳನ್ನ ಶುದ್ಧವಾಗಿ ಇಟ್ಕೋಬೇಕು. ಭಾವನೆಗಳು ಶುದ್ಧವಾಗಿ ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಳ್ಳಾರ್ದೆ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸಿದೆವಂದ್ರೆ ನಾವು ಪ್ರೀತಿ ಹಂಚಿದ್ರೆ ನಮಗೂ ಪ್ರೀತಿ ಸಿಗ್ತದೆ. ನಾನೇ ನನ್ನ ಜೀವನ ಹೇಗೆ ನನ್ನ ಜೀವನನ ನಾನೇ ಕ್ರಿಯೇಷನ್ ಮಾಡ್ಕೋಬೋದು, ನನ್ನನ್ನು ನಾನೇ ಹುಟ್ಟಾಕೊಬೋದು. ಹೆಂಗಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೋಡಿರಿ, ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮ ಒಂದು ಜೀವನೇ ಸೃಷ್ಟಿ ಮಾಡ್ತಾನಂತ. ಹಾಗೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಸ್ಥಳ ಅಂದ್ರೆ ಯಾವತ್ತೂ ಪಾಸಿಟಿವ್, ನಾನು ಆರೋಗ್ಯವಾಗಿದ್ದೀನಿ, ನಾನು ಬಹುಲಕ್ಷಾಧಿಪತಿ ಇದ್ದೀನಿ. ಯಾಕಂದ್ರೆ ದುಡ್ಡು ಬೇಕಾಗ್ತದಲ್ಲ ಜೀವನ ಮಾಡೋಕ್ಕೆ, ಮತ್ತು ನನ್ನನ್ನೆಲ್ಲ ಪ್ರೀತಿಸ್ತಾರಂತ ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ನನ್ನ ಭಾವನೆಗಳನ್ನು ಪಾಸಿಟಿವ್ ಆಗಿ ಇಟ್ಕೊಂಡೆ ಅಂದ್ರೆ ಅವಾಗೆಲ್ಲ ರಿಟರ್ನ್ ನನಗೆ ನಾನು ಏನು ಅನ್ಕೋತೀನಲ್ಲ ಅದೇ ಬರ್ತದೆ. ಮತ್ತು ನನ್ನ ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು, ನೆಗೆಟಿವ್ ಆಲೋಚನೆ ಬರಲೇಬಾರ್ದು. ಮತ್ತು ನಾನು ಹೇಗೆ ಆಲೋಚನೆ ಮಾಡುತ್ತೇನೋ ಹಾಗೆ ನನ್ನ ಜೀವನ ಇರ್ತೈತಿ. ಮತ್ತು ನಾನು ಯಾವಾಗಲೂ ಪಾಸಿಟಿವ್ ಮೈಂಡಿನಿಂದ ಇರಬೇಕು, ಪಾಸಿಟಿವ್ ಮೈಂಡೇ ಇರಬೇಕು. ಏನೇ ಆಗಲಿ ಬಿಡಲಿ, ಅಲ್ಲಿ ಹೋದ್ರೆ ಬೀಳ್ತೀನೇನೋ ಏಳ್ತೀನೇನೋ, ಬಸ್ಸಿಗೆ ಹೋಗ್ತಾಯಿದ್ದೀನಿ ಸೀಟ್ ಸಿಗ್ತದೇನೋ ಬಿಡ್ತಾಯಿಲ್ಲ. ಬಸ್ಸಿಗೆ ಹೋದ್ರೆ ನನಗೆ ಸೀಟ್ ಬೇಕಿಲ್ಲ, ನನಗೆ ಕೂತ್ಕೊಂಡು ಆರಾಮಾಗಿ ಸೀಟ್ ಬೇಕಿಲ್ಲ, ನನಗೆ ಸೀಟ್ ಸಿಕ್ಕದಂತ ಹೊರಡೋದು ನಾನು. ಇದೇ ಪಾಸಿಟಿವಿಟಿ. ಪಾಸಿಟಿವ್ ಆಗಿರೋದಂದ್ರೆ ಇದು. ನನ್ನ ಬಸ್ ಬರ್ತದೇನಿಲ್ಲ, ಇವತ್ತು ಡ್ರೈವರ್ ಬರ್ತಾನೇನಿಲ್ಲ, ಬಸ್ ಬರ್ತದೇನಿಲ್ಲ, ಇಂಥವೆಲ್ಲ ಇವು ನೆಗೆಟಿವ್.
ಇಂಥವೆಲ್ಲ ಆಲೋಚನೆನೇ ಮಾಡ್ಬಾರ್ದು ಅಂತಾರೆ. ನೀ ಏನು ಆಲೋಚನೆ ಮಾಡಿ, ನೀ ಏನು ಬಸ್ ಬರ್ತದೋ ಇಲ್ಲೋ, ನನ್ನ ಸೀಟ್ ಸಿಗ್ತದೋ ಇಲ್ಲೋ ಅಂದ್ರೆ ಅವತ್ತು ಬಸ್ಸು ಬಂದಿರಲ್ಲ, ಸೀಟು ಸಿಗೋದಿಲ್ಲ. ಯಾಕಂದ್ರೆ ನಾನು ಪ್ರಾಕ್ಟಿಕಲ್ಲಾಗಿ ಈ ನೆಗೆಟಿವ್ ವಿಚಾರ ಮಾಡಿಲ್ಲ. ಪ್ರಾಕ್ಟಿಕಲ್ಲಾಗಿ ನನಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆರಾಮಾಗಿ ಒಂದು ಸೀಟ್ ಸಿಗ್ತದೆ ನೋಡು ಅಂತ, ನಾನು ಎಷ್ಟೇ ಗದ್ದಲಿದ್ರು ಕೂಡ ಏನಿದ್ರು ನನಗೆ ಸೀಟ್ ಬಿಟ್ಕೊಡ್ತಾರೆ, ನಾನು ಆರಾಮಾಗಿ ಹೋಗ್ತೀನಿ ನೋಡಂತ ಅಂದು ನಾನು ಬಸ್ಸಿಗೆ ಹತ್ಕೊಂಡೆ ಅಂದ್ರೆ ನನಗೆ ಎಷ್ಟೇ ರಶ್ ಇದ್ದರು, ನನಗೆ ಸೀಟ್ ಸಿಗದಿದ್ರು ನಾನು ಹಿಂದೆ ಹತ್ತಿದ್ರು ಕೂಡ ನಾವು ಒಳಗಡೆ ಹೋಗಿ ಆರಾಮಾಗಿ ಹೋಗಿದ್ದು ಭಾಳ ಉದಾಹರಣೆಗಳದಾವೆ. ಅದಕ್ಕೆ ನಾನು ಏನು ಬೇಕು, ಎಲ್ಲರೂ ಹೊರಟಂದ್ರೆ ಸುಖ ಪ್ರಯಾಣ ಆಗ್ತದಂತ ಹೇಳಬೇಕು, ಸುಖವಾಗಿ ಕ್ಷೇಮವಾಗಿ ಬರ್ತೀನಿ ಅನ್ಬೇಕು, ನಾನು ಆರಾಮಾಗಿದ್ದೀನಿ ಅನ್ಬೇಕು, ನಾ ಭಾಳ ಲಕ್ಷಾಧೀಶ್ವರ ಅನ್ಬೇಕು, ನನ್ನನ್ನು ಎಲ್ಲ ಪ್ರೀತಿಸ್ತಾರೆ ಅನ್ಬೇಕು. ನಾನು ಯಾವ ಬಂದು ಕಷ್ಟದೊಳಗೇ ಸುತ್ತಾಡಬಾರ್ದು. ಅದರಿಂದ ಆಚೆ ಬರೋದನ್ನು, ಅದು ಒಂದು ಕಷ್ಟನ ಪಕ್ಕಕ್ಕೆ ಇಡ್ಬೇಕು, ಆ ಘಟನೆ ಆಗಿರೋದನ್ನು ಪಕ್ಕಕ್ಕೆ ಇಡಬೇಕು. ಇಟ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕಿ ಅದನ್ನು ಬೇಕಾಗಿರ್ತಲ್ಲ. ನನಗೆ ಇವಾಗ ಜ್ವರ ಬಂದಾವ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಜ್ವರ ಬಂದಾವ, ಆದ್ರೆ ಜ್ವರ ಬಂದು ಅಲ್ಲ ಜ್ವರ ಎದಕ್ಕೆ ಬಂದಿರಬೇಕು? ಆ ಸರಿ ಜ್ವರ ಬಂದಾಗ ಅಡ್ಮಿಟ್ ಇದ್ದೆ ನಾನು. ಈಗೂ ಹೋದ್ನಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನನಗೆ, ಮತ್ತು ಏನು ಬ್ಲಡ್ ಚೆಕಪ್ ಹೇಳ್ತಾರೇನೋ, ಸ್ಕ್ಯಾನಿಂಗ್ ಹೇಳಿಬಿಡ್ತಾರೇನೋ ಅಂಥೇಳಿ ಈ ಥರ ಎಲ್ಲ ನೆಗೆಟಿವ್ ಯೋಚನೆ ಮಾಡಬಾರ್ದು. ಜ್ವರ ಬಂದಾವ ಹೋಯ್ತು. ಈಗ ಏನು ಬೇಕಾಗ್ಯದ ನನಗೆ? ಜ್ವರ ಇರ್ಲಾರ್ದಂಗೆ ಆಗಿಲ್ಲ, ನಾನು ಜ್ವರ ಹೋಗ್ಯಾವ, ಈಗ ಇಲ್ಲ ಆರಾಮಾಗಿದ್ದೀನಿ ನಾನು. ಈ ಜ್ವರ ಬಂದಾವಲ್ಲ ಹೋಗ್ತಾವ, ಬಂದಿರೋ ಅಂದ್ರೆ ಅವೇನು ಹುಟ್ಟುತ್ತಲೇನೆ ಅಲ್ಲೇ ಒಂದು 6 ತಿಂಗಳು ಇಲ್ಲೇ ಎದ್ದು ಬಿಡೋದಿಲ್ಲ. ಯಾವಾಗಲೂ ನೋಡ್ರಿ ನೆಗಡಿ, ತಲೆನೋವು, ಜ್ವರ ಬಂದಿರ್ತಾವೆ, ಒಂದು ಕ್ಷಣದಾಗ ಹೋಗ್ತಾವೆ. ಅವು ಒಂದು ದಿನ ಒಂದು ಅರ್ಧ ಗಂಟೆ ಮತ್ತು ಶರೀರ ಅಲ್ಲ, ಶರೀರಕ್ಕೆ ಅದೊಂದು ಸ್ವಲ್ಪ ಆಯಾಸ ಆದಾಗ ಬಂದವ ಹೋಗ್ತಾವ ಅನ್ಬೇಕು. ಅದೇ ಜ್ವರದಿಂದನೇ ಸ್ಕ್ಯಾನಿಂಗ್ ತನಕ ಹೋಗಿ, ಎಕ್ಸ್ರೇ ತನಕ ಹೋಗಿ ಅಡ್ಮಿಟ್ ಮಾಡ್ಕೋತಾರೇನೋ, ಇವೆಲ್ಲ ಆಲೋಚನೆ ಭಾಳ ಮಾಡ್ತೀವಿ ನಾವು, ಪಾಸಿಟಿವ್ ನೆಗೆಟಿವ್. ಅದಕ್ಕಾಗಿ ಈ ಥರ ನೆಗೆಟಿವ್ನ ಮಾತಾಡಬಾರ್ದು. ಆಗಿರೋದೇನು ನನಗೆ ಏನು ಬೇಕಲ್ಲ, ಜ್ವರ ಹೋಗಿರ್ಬೇಕಲ್ಲ, ಈಗ ಆರಾಮಾಗಿರ್ಬೇಕಲ್ಲ, ನಾನು ಆರಾಮಾಗಿದ್ದೀನಿ, ಜ್ವರ ಹೋಗ್ಯಾವ ಅನ್ಬೇಕು ಅಷ್ಟೇ. ಇದೇ ಥರ ಪ್ರತಿಯೊಂದೂ ಮನೆಯೊಳಗೆ ಆದ ಘಟನೆಗಳಲ್ಲಿ ಅದರಲ್ಲೇ ಸುತ್ಕೊಂಡು ಕೂಡೋದಲ್ಲ, ಆ ಘಟನೆನ ಅಲ್ಲಿಟ್ಟು ಆಚೆ ಬಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾಯಿದ್ದೆ ಅಂದ್ರೆ ಎಲ್ಲವೂ ಕೂಡ ಪಡ್ಕೋತೀವಿ. ಯಾಕಂದ್ರೆ ಪ್ರಕೃತಿ ನಮಗಾಗಿ ಸಹಾಯ ಮಾಡೋಕ್ಕೆ ರೆಡಿಯಾಗಿ ನಿಂತಿರ್ತಾರೆ ನಮ್ಮ ಗುರುಗಳ್ಯಾರ. ಭೂಮಾತೆ ಕೈಗೆ ನಾವೆಲ್ಲ ಕೊಟ್ಟು ಬಂದಿರ್ತೀವತ್ತ. ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಎಲ್ಲನೂ ಕೂಡ ಧ್ಯಾನಸ್ಥರಾಗಿ ಪಡ್ಕೋಬಹುದು. ಮತ್ತು ಈ ಧ್ಯಾನದಲ್ಲಿ ಅಪರ್ಮೇಷನ್ ಹೇಳ್ತಾ ಇದ್ದೇನೆ, ನಾನು ಆರೋಗ್ಯವಾಗಿದ್ದೀನಿ, ಅನಂತವಾಗಿದೆ ಅಂತ ಪ್ರಾರ್ಥನೆ ಗುರುಗಳಲ್ಲಿ ಭೂಮಾತೆ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನ ತಿಳಿಸ್ತಾ, ನನಗೇನು ಬೇಕು ಅದನ್ನು ಆಲೋಚನೆ ಮಾಡೋದು. ನನ್ನ ಭಾವನೆಯೂ ಕೂಡ ಹಾಗೆ ಇದ್ದೇವಂದ್ರೆ 100% ಪಡ್ಕೊತೀವಿ. ಈಗ ನಾನು ಎಲ್ಲನೂ ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೆ ಅಕಸ್ಮಾತ್ ಒಂದೊಂದು ಸಾರಿ ಒಂದು ಶರೀರಕ್ಕೆ ಬಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ, ಒಂದು ಕ್ರಿಯೇಟಿನ್ ಹೆಚ್ಚಾಗ್ಯದ ಅಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗೋಲ್ಲ. ಮೊದಲು ಏನು ಮಾಡ್ತೀನಿ, ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಮೊದಲು ಏನು ಮಾಡ್ತೀನಿ, ಇಲ್ಲಿ ನಾನು ಕ್ರಿಯೇಟಿನ್ ಕಡಿಮೆ ಆಗ್ಯದ ಅಂತ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತೀನಿ, ಧ್ಯಾನಕ್ಕೆ ಕೊಡ್ತೀನಿ. ಧ್ಯಾನ ಡೈಲಿ ಅಂತೂ 3 ಗಂಟೆಯಿಂದ 6 ಗಂಟೆ ಧ್ಯಾನ ಮಾಡ್ತೀವಿ. ಆದರೆ ಪಾಸಿಟಿವ್ ಮಾತಾಡ್ಕೊಂಡು ನಾನು ಕ್ರಿಯೇಟಿನ್ ಕಡಿಮೆ ಆಗ್ಯದ ಅಂತ ಅಂದು 11 ದಿನದಾಗೇ 2 ಪಾಯಿಂಟ್ ಕ್ರಿಯೇಟಿನ್ನ ಹಾಗೆ ಕಡಿಮೆ ಮಾಡ್ಕೊಂಡಿದ್ದೀನಿ. ನಾನೇ ಉದಾಹರಣೆ ಹೇಳ್ತೀನಿ. 1.7 ಆಗಿರೋದನ್ನು 1.4ಗೆ ತೊಗೊಂಬಂದಿನಿ. ಅದು ಏನು ನಾ ತೊಗೊಂಬಂದಿನಿ ಅಂತಲ್ಲ, ಈ ಧ್ಯಾನದಲ್ಲಿ ನಾ ಮಾಡುವ ಆಲೋಚನೆ ರಿಟರ್ನ್ ನನಗೆ ಬರ್ತಾವ. ನಾನು 1.4 ಆಗಬೇಕು ಅಂತ ಧ್ಯಾನ ಮಾಡಿದ್ನೆಲ್ಲ, ಸಂಕಲ್ಪ ಅನ್ಬೇಕು, ದೃಢ ನಿರ್ಧಾರ ಅನ್ಬೇಕು, ಪ್ರಾರ್ಥನೆ, ಪ್ರಕೃತಿಗೆ ಪ್ರಾರ್ಥನೆ ಮಾಡಿದಾಗ ನಾನು ಅದೇ ಫೀಲಲ್ಲಿ 1.4 ಆಗ್ಯದ ಅನ್ನೋ ಫೀಲಲ್ಲೇ ಖುಷಿಯಾಗಿದ್ನಿ ಅಂದ್ರೆ ಅದೇ ರಿಟರ್ನ ನನಗೆ ಬರ್ತೈತಿ. ಮತ್ತು ನನಗೆ ಗರ್ಭಕೋಶ ಪ್ರಾಬ್ಲಮ್ಮು ಹೇಳಿದರು. ಗರ್ಭಕೋಶನೇ ರಿಮೂವ್ ಮಾಡ್ಬೇಕಂತ ಹೇಳಿದರು. ಆಗ ನಾನು ಗರ್ಭಕೋಶ ರಿಮೂವ್ ಮಾಡ್ಕೋಬೇಕಂದಾಗ ಅಲ್ಲೇನು ರಿಮೂವ್ ಮಾಡ್ಕೋತಿ, ಏನೂ ಆಗಲ್ತೋ, ಗರ್ಭಕೋಶ ಆರೋಗ್ಯವಾಗೈತಿ ಅಂಥೇಳಿ ನಾನು 1 ತಿಂಗಳು ಧ್ಯಾನ ಮಾಡಿದಕ್ಕೆ ಆಪ್ರೇಷನ್ನೇ ಆಗಿಲ್ಲ, ಗರ್ಭಕೋಶದ ಆಪ್ರೇಷನ್ನೇ ಆಗಲಿಲ್ಲ. ಇವಾಗ ಇನ್ನೂ ಆರಾಮಾಗಿದ್ದೀನಿ ನೋಡಿ, ಗರ್ಭಕೋಶ ಕೂಡ. ಹಾಗಾಗಿ ಅದಕ್ಕೆ ನಾನು ಏನು ಬೇಕಲ್ಲ, ಬೇಕಾಗಿರೋದನ್ನು ಅನ್ಬೇಕು ನಾನು ಅಂತ ಹೇಳ್ತೀನಿ. ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ. ಬ್ರಹ್ಮ ಮುಹೂರ್ತದಲ್ಲಿ ಏನು ಬ್ರಹ್ಮನೇ ಒಂದು ಜೀವನ ಸೃಷ್ಟಿ ಮಾಡ್ತಾನೆ ಅಂದಮೇಲೆ ನನಗೆ ಬೇಕಾಗಿರೋದನ್ನು ನಾನು ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ನನಗೈತಿ. ನನ್ನ ಮನಸ್ಸಿನ ಶಕ್ತಿ ಅಗಾಧವಾದದೈತಿ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಪಾಸಿಟಿವ್ ಹಾಕ್ತಾ, ಪಾಸಿಟಿವ್ ಹೇಳ್ತಾ, ಪಾಸಿಟಿವ್ ಭಾವನೆನ ಇಟ್ಕೊಳ್ತಾ ಸಕಾರಾತ್ಮಕವಾಗಿ ಜೀವಿಸಿದಾಗ ನನ್ನ ಆಲೋಚನೆ ಹೇಗಿರ್ತದೆ, ನನ್ನ ಜೀವನ ಹಾಗಾಗ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನಸ್ಥರಾಗೋಣ, ಸಕಾರಾತ್ಮಕ ಆಲೋಚನೆಗಳನ್ನು ಮಾಡೋಣ. ಈ ಪ್ರಸ್ತುತ ಪರಿಸ್ಥಿತಿಗೆ, ಈ ಜೀವನಕ್ಕೆ ನಾನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತ, ಯಾವಾಗಲೂ ಪಾಸಿಟಿವ್ ಆಗಿರೋಣ ಅಂತ ಹೇಳ್ತೀನಿ. ನನ್ನ ಆಲೋಚನೆನೇ ನನ್ನ ಜೀವನ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿರಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ.